ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ದಿನ ನಮ್ಮ ಅಕ್ಕನ ಮಗಳು ಬಂದಿದ್ಲಲ್ಲ, ದಿನ ಏನಾದರೂ ಒಂದು ಅಡುಗೆ ಮಾಡ್ಕೊಡ್ತಾ ಇದ್ದೆ ನಾನು. ಯಾಕಂದರೆ ಅವ್ರ ಮನೇಲಿ ನಮ್ಮಕ್ಕ ನಮ್ಮನ ಥರ ಅಡುಗೆ ಮಾಡೋದಿಲ್ಲ. ಅವಳು ಸ್ವಲ್ಪ ಹಳ್ಳಿ ಸ್ಟೈಲಲ್ಲಿ ಹಳ್ಳಿ ಥರ ಎಲ್ಲ ಅಡುಗೆ ಮಾಡ್ತಾಳೆ. ಆದರೂ ಅವಳು ಜಾಬ್ ಮಾಡೋದ್ರಿಂದ ಬೆಳಗ್ಗೆನೇ ಹೋಗಿ ಮತ್ತು ರಾತ್ರಿ ಬರೋದ್ರಿಂದ ಸ್ವಲ್ಪ ಅವಳು ಅಷ್ಟೊಂದು ಅಡುಗೆ ಕಡೆಗೆ ಗಮನ ಕೊಡೋದಿಲ್ಲ. ಏನಿರುತ್ತೋ ಅದನ್ನಷ್ಟೇ ಮಾಡ್ತಿರ್ತಾಳೆ. ನಾನು ಅಂದರೆ ಸ್ವಲ್ಪ ಈ ಥರ ಎಲ್ಲ ವೆರೈಟಿ ಜಾಸ್ತಿ ಮಾಡ್ತಿರ್ತೀನಲ್ಲ, ಹಂಗಾಗಿ ಬಿಡು ಅಲ್ಲಿ ಅವ್ರ ಮನೆಗೆ ತಿಂದಿರಲ್ಲ, ನಮ್ಮ ಮನೆಗಾದರೂ ಈ ಥರ ಮಾಡಿ ಕೊಡೋಣ ಅಂತ ನಾನು ದಿನ ಏನಾದರೂ ಒಂದು ಮಾಡಿಕೊಡ್ತಾನೇ ಇದ್ದೀನಿ. ಆದ್ರೂ ಅವಳು ಏನಂದ್ಲು ಗೊತ್ತಾ, ಆಂಟಿ ಎಲ್ಲದನ್ನು ಮಾಡ್ಕೊಡ್ತಾ ಇದೆ, ನಿಮ್ಮೂರ ಅಡುಗೆನೇ ನೀನು ಮಾಡಿಕೊಟ್ಟಿಲ್ಲಲ್ಲ ಅಂತ ಅಂದ್ಲು. ನಮ್ಮೂರ ಅಡುಗೆ ಏನು ಅಂತ ಅಂದಾಗ ರೊಟ್ಟಿ ಮುಳುಗಾಯಿ ಮಾಡು ಅಂತ ಅಂದ್ಲು. ಹೌದಲ್ಲ, ರೊಟ್ಟಿ ಮುಳುಗಾಯಿ ಮಾಡಬೇಕಲ್ಲ ಅಂತ ಅಂದು ರೊಟ್ಟಿ ಮುಳುಗಾಯಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಕಡೆಗೆಲ್ಲ ಮುಳುಗಾಯಿ ಅಂತಾರೆ, ಬೇರೆ ಕಡೆಗೆಲ್ಲ ಎಣ್ಣೆ ಬದನೆಕಾಯಿ ಅಂತಾರೆ, ಮಸಾಲ ಬದನೆಕಾಯಿ ಎಲ್ಲ ಅಂತಾರೆ. ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ನಾನು ಮುಳುಗಾಯಿ ಇವತ್ತು ಈ ಸರಿ ಬೇರೆ ಥರನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಒಂದು ಸರಿ ಟ್ರೈ ಮಾಡಿ, ಮಸ್ತ್ ಇರುತ್ತೆ. ಪೌಡ್ರ್ ಎಲ್ಲ ಥರ ಪೌಡ್ರ್ ಮಾಡ್ಕೊಳ್ಳೋದು. ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಈರುಳ್ಳಿ ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಕಟ್ ಮಾಡಿರ್ತೀವಲ್ಲ ಈ ಥರ ಎಣ್ಣೆ ಬದನೆಕಾಯಿಗೆ, ಆ ಥರ ಕಟ್ ಮಾಡಿಬಿಟ್ಟು ಒಳಗೆ ತುಂಬಿಬಿಟ್ಟು ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಡೋದು. ಉಳಿದಿರೋ ಮಸಾಲಾನ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪನೇ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕುದಿಸ್ಬಿಟ್ರೆ ನೀಟಾಗಿ ಬದನೆಕಾಯಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಗ್ರೇವಿ ಥರ ಇರಲ್ಲ, ಬರೇ ಬದನೆಕಾಯಿ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಗುಗ್ರಿ ಫೇಮಸ್ ಅಲ್ಲ ಇಲ್ಲಿ, ಅದೇ ಥರ ನಾನು ಬಟಾಣಿ ಕಾಳು ಗುಗ್ರಿನೂ ಹಾಕಿದ್ದೀನಿ, ಮಸಾಲೆ ಎಲ್ಲ ಹಾಕಿ. ಅದಾದಮೇಲೆ ಮತ್ತು ಅಳಸಿಂದಿ ಕಾಳು ಗುಗ್ರಿ. ಈಗ ನಮ್ಮೂರಿನ ಅಡುಗೆ ಕೇಳ್ತಾಳೆ ಅಂದರೆ ಪೂರ್ತಿ ಎಲ್ಲದನ್ನು ಮಾಡಿಬಿಡೋಣ. ನಮ್ಮೂರಿಂದು ಗುಗ್ರಿ ಇಲ್ಲೆಲ್ಲ ನಮ್ಮ ಕಡೆಗೆ ಗುಗ್ರಿ ಎಲ್ಲ ತುಂಬ ಫೇಮಸ್ಸು. ಗುಗ್ರಿ ಮಾಡಿದೆ. ಅದಾದಮೇಲೆ ಗೀ ರೈಸ್ ಮಾಡಿದ್ದೀನಿ. ಮತ್ತು ಇದು ನಾನು ಆಂಬೊಡೆ ಮಾಡ್ತಾರಲ್ಲ, ಆಂಬೊಡೆ ನಾನು ಬಟಾಣಿ ಕಾಳಿಂದ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು. ಒಂಥರ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಕಡಲೆ ಬೇಳೆಯಿಂದಲೇ ಮಾಡ್ತಿರ್ತೀವಲ್ಲ, ಅದಕ್ಕೊಂದ್ಸರಿ ಆಂಬೊಡೆ ಬಟಾಣಿ ಕಾಳಿಂದ ಮಾಡಿದ್ದೀನಿ. ಈಗ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಕೂಡ ನಾನು ನಮ್ಮ ಕಡೆಗೆ ಅಂತೂ ರೊಟ್ಟಿ ಯಾರೂ ಮಾಡೋದಿಲ್ಲ ನಮ್ಮ ಮನೆಗೆ. ನಾನಷ್ಟೇ ಈ ಕಡೆಗೆ ಬಂದಿರೋದ್ರಿಂದ ರೊಟ್ಟಿ ಕಲ್ತಿದ್ದೀನಿ ಅಷ್ಟೇ. ಚೆನ್ನಾಗಿ ಮಾಡ್ತೀನಿ, ಪರವಾಗಿಲ್ಲ, ತೃಪ್ತಿಯಾಗೇ ಮಾಡ್ತೀನಿ, ಚೆನ್ನಾಗೇ ಮಾಡ್ತೀನಿ. ಎಲ್ಲ ಮಾಡಿದ್ದೀನಿ ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂತ ಶಾವಿಗೆ ಪಾಯಸ ಮಾಡಿದ್ದೀನಿ. ಈ ಥರ ನಮ್ಮ ಮನೆಯವ್ರಿಗಂತೂ ಈ ಥರ ದಿನ ಖಾನಾವಳಿ ಥರ ಮಾಡಿಕೊಟ್ರೆ ದಿನ ಇಷ್ಟಪಡ್ತಾರೆ. ಯಾವಾಗಲೂ ಈ ಥರನೇ ಕೇಳ್ತಾರೆ. ಯಾವಾಗ ಒಂಥರ ಈ ಥರ ತುಂಬ ತೆಟ್ಟೆ ತುಂಬ ಇರಬೇಕು, ಅವಾಗ ಅವ್ರಿಗೆ ಇಷ್ಟ ಆಗುತ್ತೆ. ನಂಗೆ ದಿನ ಮಾಡಲಿಕ್ಕೆ ಅಂದರೆ ನಮಗೂ ವಜೆ ಆಗುತ್ತೆ. ಯಾವಾಗಾದರೂ ಒಂದು ಸಾರಿ ಮಾಡ್ಕೊಂಡು ತಿಂದರೆ ಇದ್ರ ಖುಷಿನೂ ಚೆನ್ನಾಗಿರುತ್ತೆ, ಟೇಸ್ಟೂ ಬೇರೆ ಥರ ಇರುತ್ತೆ. ಈ ವಿಡಿಯೋದಲ್ಲಿ ಯಾವ್ದಾದ್ರು ರೆಸಿಪಿ ಬೇಕು ಅಂತಂದರೆ ಕೇಳಿ ಮಾಡಿ ತೋರಿಸ್ತೀನಿ, ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್